ಗೇಟ್ಗಳದ್ದು ಎಲ್ಲ 33 ಗೇಟಿಗೆ ಹೊಸ ಗೇಟ್ಗಳೇ ಕುಂತಿಸ್ದಂಗೆ ಆಗುತ್ತೆ ಸರ್. ಅದ್ರ ಬಂದವಾಗೆ ಸಾಹೇಬ್ರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಎಲ್ಲ ಚೇಂಜ್ಗಳು ಚೇಂಜ್ ಮಾಡಿಬಿಟ್ರಿ ಅಂತೇಳಿ. ಅವತ್ತಿನ ದಿವಸ ತೀರ್ಮಾನ ಆಯಿತು, ಇಲ್ಲಾಂದರೆ ಯಾವ ಮುಖ್ಯ ಇದೆ ಅದೊಂದೇ ಮಾಡ್ಬೇಕು ಅಂದ್ಕೊಂಡಿದ್ರು. ಬಟ್ ಸಾಹೇಬ್ರು ಬಂದಮೇಲೆ ಎಲ್ಲ ರೈತರು ಕೇಳಿದ್ಮೇಲೆ ಇದುಗಳು ಚೇಂಜ್ ಮಾಡಿಬಿಡ್ರಿ, ಎಲ್ಲ ಚೇಂಜ್ ಹೊಸ ವಾಕರ್ ಅಂತ ಹೇಳಿದ್ಮೇಲೆ ಸಪ್ಲೈ ಕೂಡ ಸ್ಟಾರ್ಟ್ ಆಗಿದೆ. ಸರ್, ಈಗ ಒಂದು ಗಂಭೀರವಾದ ವಿಷಯ ಏನಂದರೆ ತುಂಗಭದ್ರಾ ಜಲಾಶಯದ ಆಯುಷ್ಯ ಈಗ ಮುಗಿತಾ ಬಂದಿದೆ. ಈ ಕುರಿತು ಒಂದೇನೋ ಸರ್ವೆ ಏನೋ ತುಂಗಭದ್ರಾ ಜಲಾಶಯ ಆಡಳಿತ ಮಂಡಳಿ ಕೇಂದ್ರ ಸರ್ಕಾರದ ವಾಟರ್ ಬೋರ್ಡ್ಲಿಂದ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಈಗ ಭದ್ರತೆ ವಿಚಾರವಾಗಿ ಆ ವರದಿ ಏನು ಬಂದಿದೆ? ಗೇಟ್ ಕಿತ್ತಕ್ಕಿಂತ ಮುಂಚೆ ಸರ್ವೆ ಮಾಡಿಸಿದ್ದಾರೆ. ನನಗೆ ಗೇಟಿಂದು ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಎಲ್ಲ ಎಂಟೈರ್ ಡ್ಯಾಮ್ದು ಒಂದು ಸರ್ವೆ ಒಂದು 3-4 ವರ್ಷ ಹಿಂದ್ಗಡೆ ಎಲ್ಲ ಸರ್ವೆ ಆಗಿದೆ. ಅದಕ್ಕೆಲ್ಲ ಎಲ್ಲೆಲ್ಲಿ ಲೀಕೇಜಸ್ ಇದೆ, ಸುರಿಕಿ ಎಲ್ಲೆಲ್ಲಿ ಹೋಗೈತೆ, ಅದಕ್ಕೆಲ್ಲ ಗ್ರೌಟಿಂಗ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡಿದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವಾಗ ಹೇಳ್ತಾ ಇರೋದು ಇನ್ನೊಂದು 40 ವರ್ಷದ ತನಕ ಏನು ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬೋರ್ಡ್ ಅವರು ಆಶ್ವಾಸನೆ ತಿಳಿದಂಗೆ ಟಿ ಬಿ ಬೋರ್ಡ್ ಜೊತೆಗೆ ಅವ್ರ ಹತ್ರ ಇದೆ. ನಾನು ಇವಾಗ ಸ್ವಲ್ಪ ನಮ್ಮ ಮೆಂಬರ್ ಸೆಕ್ರೆಟ್ರಿ ಯಾರಿದ್ದಾರೆ ನಮ್ಮ ಬೋರ್ಡಿಗೆ, ಅವ್ರ ಹತ್ರ ನಾನು ಮಾತಾಡಿಬಿಟ್ಟು ಮತ್ತು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಮಂತ್ರಿ ಅವ್ರ ಹತ್ರ ಕೂಡ ನಾನು ಮಾತಾಡ್ತೀನಿ, ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಅವ್ರ ಹತ್ರ ಕೂಡ ಮಾತಾಡಿ ಅದು ವರದಿ ತರಿಸ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಲಿಕ್ಕೆ ಹೇಳ್ತೀನಿ. ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ನಾನು ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಮಾತಾಡಿ ಆ ವರದಿ ತರಿಸ್ಕೊಂಡು ಅದೇನು ನಾವು ಏನಾಗಿದೆ ಕಂಪ್ಲೀಟ್ ಡಿಸ್ಕ್ಲೋಸ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮೆಂಬರ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ರೆ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರುತ್ತೆ, ಅದ್ರ ಮೇಲೆ ವಿಚಾರ ಮಾಡಿ ಮಾತಾಡೋಣ. ಸರ್, ಈ ಪರ್ಯಾಯ ಜಲಾಶಯದ ವಿಚಾರ ಎಲ್ಲಿಗೆ ಬಂತು ಸರ್? ಯಾಕಂದರೆ ಇದಕ್ಕೆ ಇನ್ನು 40 ವರ್ಷ ಅಷ್ಟರೊಳಗೆ ನಾವು ಪರ್ಯಾಯವಾಗಿ ನಿರ್ಮಾಣ ಮಾಡಬೇಕು ಈ ವಿಚಾರವಾಗಿ. ಯಾಕಂದ್ರೆ ಕನ್ನಯ್ಯ ನಾಯ್ಡು ಅವರು ಕೂಡ ಅವ್ರು ಹೇಳಿದ್ದೇನೆಂದರೆ ಹೆಚ್ಚು ಕಡಿಮೆ ಯಾವ ಡ್ಯಾಮನ ಇರಲಿ 100 ವರ್ಷದ ಆಯುಷ್ಯ ಇರುತ್ತೆ, ನಾವು ಅಷ್ಟು ತನಕ ನಾವು ಕಾಯೋದು ಬೇಡ, ಹೊಸ ಡ್ಯಾಮ್ ಕಟ್ಟಬೇಕಂತ ಹೇಳ್ಬಿಟ್ಟು ಅವರ ಒಂದು ವರದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳಿಂದ ಸ್ವಲ್ಪ ನಾವು ಯಾಕಂದರೆ ನಮ್ಮ ರೈತರಿಗೆಲ್ಲ ಮತ್ತೆ ನೋಡ್ಕೋಬೇಕಾಗಿದೆ. ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಒಂದು 4 ಜಿಲ್ಲೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಈ 4 ಜಿಲ್ಲೆಗೆ ಮತ್ತು ಆಂಧ್ರ ಕಡೆಗೆ ಕರ್ನೂಲು, ಅನಂತಪುರ, ಕಡಪ ಅಲ್ಲೊಂದು 3, ಎಲ್ಲ 7-8 ಜಿಲ್ಲೆಗಳಿಗೆ ಇದರಿಂದ ಇದಾಗ್ತಾಯಿದೆ, ನೀರಾವರಿ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಮುಖ್ಯಮಂತ್ರಿಗಳು ಸಾಹೇಬ್ರ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇದ್ರ ಮೇಲೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ.